ಕಾರ್ತಿ, ಆಲ್ಮೋಸ್ಟ್ ಆಲ್ ನಾವು ಕುಂದಾಪುರ ಕೋಡಿ ರೀಚ್ ಆದ್ವಿ. ನಮಗೊಂದು ಒಳ್ಳೆ ರೆಸಾರ್ಟ್ ಬೇಕಲ್ಲ ಇವಾಗ. ಗೂಗಲ್ ಮಾಡ್ತೀಯಾ? ಗೂಗಲ್ ಏನು ಬೇಡ, ಇಲ್ಲ ಟೈಡಲ್ ಕ್ರಸ್ಟ್ ಅಂತ ರೆಸಾರ್ಟ್ ಕಾಣುತ್ತೆ. ಬೀಚ್ ರೆಸಾರ್ಟ್ ಆಗ ಬೀಚ್ ಮುಂದೆ ಐತಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಲೆಟ್ಸ್ ಗೋ, ಲೆಟ್ಸ್ ಗೋ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಟೈಡಲ್ ಕ್ರಸ್ಟ್ ರೆಸಾರ್ಟ್ ಗೆ ಬಂದಿದೀವಿ. ಎದುರುಗಡೆ ಬೀಚ್ ಕಾಣಿಸ್ತಾ ಇದೆ. ಎಂತ ಒಳ್ಳೆ ವ್ಯೂ ಅಲ್ಲಿ ನಾವು ಇವತ್ತು ಸ್ಟೇ ಮಾಡ್ತಾ ಇದೀವಿ. ಬನ್ನಿ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಗಾರ್ಡನ್ ಎಲ್ಲ. ಇಲ್ಲಿ ನಿಮಗೆ ಓಪನ್ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಹಲ್ದಿ ಫಂಕ್ಷನ್ಸ್ ಆಗಿರ್ಬೋದು, ಮ್ಯಾರೇಜ್ ಫಂಕ್ಷನ್ಸ್ ಆಗಿರ್ಬೋದು, ಯಾವುದೇ ತರದ್ದು ಇವೆಂಟ್ಸ್ ನೀವು ಇಲ್ಲಿ ಮಾಡಬಹುದು. ಸೊ ಎಷ್ಟು ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಪಾರ್ಕಿಂಗ್ ಕೂಡ ಮಾಡ್ಕೋಬಹುದು, ಮತ್ತೆ ಅಲ್ಲಿ ಕೂಡ ಫುಡ್ ಸೆಕ್ಷನ್, ಮತ್ತೆ ಮೇಲ್ಗಡೆ ಟೆರೆಸ್ ಅಲ್ಲಿ ಕೂಡ ನಿಮಗೆ ಆಪ್ಷನ್ಸ್ ಇದೆ. ಸೊ ಬನ್ನಿ ಎಲ್ಲ ನಾವು ಎಕ್ಸ್ಪ್ಲೋರ್ ಮಾಡೋಣ. ಇದು ಬಂದ್ಬಿಟ್ಟು ಸಪರೇಟ್ ಆಗಿ ವಿಲ್ಲಾ ಇರುತ್ತೆ. ನಿಮಗೆ ರೆಸಾರ್ಟ್ ಕೂಡ ಅವೈಲೇಬಲ್ ಇದೆ. ಇದು ಸಪರೇಟ್ ಆಗಿ ಫ್ಯಾಮಿಲೀಸ್ ಎಲ್ಲ ಬಂದ್ರೆ ಆರಾಮಾಗಿ ಇಲ್ಲಿ ಸ್ಟೇ ಆಗ್ಬೋದು. ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ವಿಲ್ಲಾ. ಇಲ್ಲಿ ನೀವು ಫ್ಯಾಮಿಲಿ ಒಟ್ಟಿಗೆ ಸ್ಟೇ ಆಗ್ಬೋದು. ಸೊ ಇದು ಲಿವಿಂಗ್ ರೂಮ್ ಇರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದು ಹೊಸದಾಗಿ ಓಪನ್ ಆಗಿರುವಂತಹ ಒಂದು ರೆಸಾರ್ಟ್. ಇಲ್ಲಿ ವಿಲ್ಲಾ ಕೂಡ ಅವೈಲೇಬಲ್ ಇದೆ, ಮತ್ತೆ ರೆಸಾರ್ಟ್ ನಾನು ನೆಕ್ಸ್ಟ್ ತೋರಿಸ್ತೀನಿ. ಬನ್ನಿ, ಇದು ಎಲ್ಲ ನೀವು ಟಿವಿ ಎಲ್ಲ ನೋಡ್ಬೋದು ನೈಟ್ ಎಲ್ಲ. ಸೊ ಆರಾಮಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡಬಹುದು. ಈ ಲೈಟ್ ಏನ್ ಸ್ಪೆಷಾಲಿಟಿ ಅಪ್ಪ ಅಂದ್ರೆ, ಇದರಲ್ಲಿ ನಿಮಗೆ ಬ್ಲೂಟೂತ್ ಕೂಡ ಅವೈಲೇಬಲ್ ಇದೆ, ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಟ್ ಕೂಡ ಅವೈಲೇಬಲ್ ಇದೆ. ನೈಟ್ ಟೈಮ್ ಅಲ್ಲಿ ನೀವು ಆರಾಮಾಗಿ ಅದರಲ್ಲಿ ಹಾಡ್ ಪ್ಲೇ ಮಾಡ್ಕೊಂಡು ಎಂಜಾಯ್ ಮಾಡಬಹುದು. ಸೊ ನಾನು ಬ್ಲೂಟೂತ್ ಕನೆಕ್ಟ್ ಮಾಡಿದ್ದೀನಿ. ಇವಾಗ ಸಾಂಗ್ ಪ್ಲೇ ಮಾಡ್ತೀನಿ, ನೀವೇ ನೋಡ್ಕೊಂಡ್ ಬನ್ನಿ. ಲೈಟ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ಕೂಡ ನೋಡ್ಕೊಂಡ್ ಬನ್ನಿ. ಇದು ಒಂದೇ ಲೈಟ್, ಹಾಗೆ ಬ್ಲೂ ಕಲರ್ ಬರುತ್ತೆ, ರೆಡ್ ಕಲರ್ ಬರುತ್ತೆ, ಮಲ್ಟಿ ಕಲರ್ ಲೈಟ್ಸ್ ಬರುತ್ತೆ. ನೋಡಿ ಈ ತರ ನೋಡಿ. ನೋಡಿ ಈ ತರ ಡಿಫ್ರೆಂಟ್ ಟೈಪ್ಸ್ ಲೈಟ್ಸ್ ಅವೈಲೇಬಲ್ ಇದೆ. ಇದರಲ್ಲಿ ನೀವು ಸ್ಪೀಕರ್ ಕೂಡ ಹಾಕೊಂಡು ಡ್ಯಾನ್ಸ್ ಮಾಡಬಹುದು. ಲೈಟ್ ಡಿಸ್ಕೋ ಲೈಟ್ ತರ ನೀವು ಲೈಟ್ಸ್ ಕೂಡ ಚೇಂಜ್ ಮಾಡಬಹುದು. ಅದೇ ಇದ್ರ ಸ್ಪೆಷಾಲಿಟಿ. ಈ ತರ ಯಾವ ರೆಸಾರ್ಟ್ ಅಲ್ಲಿ ನಿಮಗೆ ಸಿಗಲ್ಲ. ಸೊ ದಯವಿಟ್ಟು ಇಲ್ಲಿಗೆ ಬನ್ನಿ. ನಾವು ಕೂಡ ಇವತ್ತು ಚೆಕ್ ಇನ್ ಆಗಿದ್ದೀವಿ. ಸೊ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಯಾವ ತರ ಇರುತ್ತೆ ಎಲ್ಲ ಇಲ್ಲಿ ಚೆನ್ನಾಗಿ ನೋಡ್ಕೋತಾರೆ ಅವರು. ಸೊ ಏನೇ ಊಟದ ತೊಂದ್ರೆ ಆಗಿರ್ಬೋದು, ಏನೇ ಎಲ್ಲ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ಡೈನಿಂಗ್ ಟೇಬಲ್ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಆರಾಮಾಗಿ ಫ್ಯಾಮಿಲಿ ಜೊತೆ ನೀವು ಇಲ್ಲಿ ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್ ಯಾವುದೇ ರೀತಿ ನಿಮ್ಗೆ ಕಂಫರ್ಟೇಬಲ್ ಆಗುತ್ತೆ. ಸೊ ಆರಾಮಾಗಿ ನೀವು ಕುತ್ಕೊಂಡು ಎಲ್ಲರೂ ನೀವು ಊಟ ಮಾಡ್ಬೋದು. ನಿಮ್ಮದೇ ಆದ ಮ್ಯಾರೇಜ್ ಫಂಕ್ಷನ್ ಅಥವಾ ಏನೇ ಇವೆಂಟ್ ಇದ್ರೂನು ನೀವು ಆರಾಮಾಗಿ ಇಲ್ಲಿ ಎಷ್ಟು ದಿನ ಬೇಕಾದ್ರೂ ಸ್ಟೇ ಆಗ್ಬೋದು. ಸೊ ನಿಮಗೆ ಕಂಪ್ಲೀಟ್ ಮನೆ ತರಾನೇ ಫೀಲ್ ಆಗುತ್ತೆ. ಸೊ ನಾವು ಇವಾಗ ಕಿಚನ್ ಕಡೆಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಕಿಚನ್ ಎಷ್ಟು ವೆಲ್ ಮೇಂಟೈನ್ ಆಗಿ ಇಟ್ಟಿದ್ದಾರೆ. ಸೊ ಅವರು ಕೂಡ ಗ್ಯಾಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಎಲ್ಲ ಫೆಸಿಲಿಟೀಸ್ ಇದೆ, ಅವೈಲೇಬಲ್ ಇದೆ. ಮತ್ತೆ ಯಾರಾದ್ರೂ ಎಕ್ಸ್ಟ್ರಾ ನಿಮ್ ಮನೆಯವರು ಬಂದ್ರೆ ಎಕ್ಸ್ಟ್ರಾ ಬೆಡ್ ಕೂಡ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ಹಾಗೆ ಇಲ್ಲಿ ಅಕ್ವಾಗಾರ್ಡ್ದು ಫಿಲ್ಟರ್ ಕೂಡ ಇದೆ. ನೀವು ಆರಾಮಾಗಿ ವಾಟರ್ ನ ನೀವು ಎನಿ ಟೈಮ್ ಕುಡಿಬಹುದು. ಸೊ ಇಲ್ಲಿ ಎಕ್ಸ್ಟ್ರಾ ಯುಟಿಲಿಟಿ ಇದೆ. ಸೊ ನೀವು ಏನೇ ಬಟ್ಟೆ ಒಣಗ್ಸೋದಾಗಿರ್ಬೋದು, ಏನು ಕೂಡ ನೀವು ಮಾಡ್ಬೋದು. ಇಲ್ಲಿ ಎಕ್ಸ್ಟ್ರಾ ಯುಟಿಲಿಟಿ ಅಂತ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಅವರು ಒಂದು ಮಿನಿ ಫ್ರಿಡ್ಜ್ ಅನ್ನ ಅವರು ಪ್ರೊವೈಡ್ ಮಾಡಿದ್ದಾರೆ. ಇದನ್ನ ಅವರು ನಿಮಗೆ ಬೇಕು ಅಂದ್ರೆ ಮಾತ್ರ ಕೊಡ್ತಾರೆ, ಇಲ್ಲಾಂದ್ರೆ ಅವರು ಪ್ರೊವೈಡ್ ಮಾಡಲ್ಲ. ಸೊ ನಿಮ್ಗೆ ಏನಾದ್ರೂ ಎಮರ್ಜೆನ್ಸಿಗೆ ಫ್ರಿಡ್ಜ್ ಬೇಕು ಅಂದ್ರೆ ಮಿನಿ ಫ್ರಿಡ್ಜ್ ನ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೀವು ಆರಾಮಾಗಿ ಜ್ಯೂಸ್, ಕೋಲ್ಡ್ ಡ್ರಿಂಕ್ಸ್, ಮೆಡಿಸಿನ್ಸ್ ಆಗಿರ್ಬೋದು ಎಲ್ಲ ನೀವು ಸ್ಟೋರ್ ಮಾಡ್ತಾ ಇಡ್ಬೋದು. ಸೊ ನಿಮ್ಗೆ ಬೇಕು ಅಂದ್ರೆ ಮಾತ್ರ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಕಾಮನ್ ಆಗಿ ವಾಶ್ರೂಮ್ ಕೂಡ ಇವರು ಕೊಟ್ಟಿದ್ದಾರೆ. ಸೊ ಗೀಸರ್ ಕೂಡ ಎಲ್ಲ ರೂಮ್ ಅಲ್ಲೂ ಅವೈಲೇಬಲ್ ಇರುತ್ತೆ. ಸೊ ವೆಲ್ ಮೇಂಟೈನ್ಡ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಕಾಮನ್ ವಾಶ್ರೂಮ್. ಸೊ ಇಲ್ಲಿ ಮೂರು ಬೆಡ್ರೂಮ್ಸ್ ಪ್ರೊವೈಡ್ ಮಾಡಿದ್ದಾರೆ.
ಎಲ್ಲದಕ್ಕೂ ಕೂಡ ಸಪರೇಟ್ ಆಗಿ ವಾಶ್ರೂಮ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ಆರಾಮಾಗಿ ಒಂದೊಂದು ರೂಮ್ ಅಲ್ಲಿ 3 ಜನ ಇರ್ಬೋದು. ಸೊ ಬೆಡ್ ಮೇಲೆ 2 ಜನ ಮಲ್ಕೊಬಹುದು. ಹಾಗೆ ಎಕ್ಸ್ಟ್ರಾ ಬೆಡ್ ಹಾಕ್ತಾರೆ. ಇಲ್ಲೂ ಕೂಡ ಹಾಲ್ ಅಲ್ಲಿ ಕೂಡ ನೀವು ಮಲ್ಕೊಬಹುದು. ನಾನು ರೂಮ್ಸ್ ಯಾವ ತರ ಇದೆ, ಯಾವ ತರ ವ್ಯೂ ಕಾಣಿಸುತ್ತೆ ನಿಮ್ಗೆ ಹೊರಗಡೆದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ 3 ರೂಮ್ಸ್ ಇದೆ. ಹಾಗೆ 2 ರೂಮ್ಸ್ ಗೆ ಅವರು ಸಪರೇಟ್ ಆಗಿ ಬಾಲ್ಕನಿ ಕೊಟ್ಟಿದ್ದಾರೆ. ಸೊ ಅದು ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಫ್ರೆಂಡ್ಸ್. ಲಿವಿಂಗ್ ರೂಮ್ ಹತ್ರ ಇರೋ ಬೆಡ್ರೂಮ್ ನಾನು ಇವಾಗ ತೋರಿಸ್ತೀನಿ. ಸೊ ನೋಡಿ, ಈ ತರ ಲಕ್ಸುರಿ ಆಗಿ ಬೆಡ್ರೂಮ್ ನ ಕೊಟ್ಟಿದ್ದಾರೆ. ಸೊ ನೀವು ಆರಾಮಾಗಿ ಇಬ್ರು ಇಲ್ಲಿ ಮಲ್ಕೊಬಹುದು. ಹಾಗೆ ಇದನ್ನ ಸಿಂಗಲ್ ಬೆಡ್ ಕೂಡ ನೀವು ಹಾಕೊಬಹುದು. ಸೊ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ನೀಟ್ ಆಗಿ ವೆಲ್ ಮೇಂಟೈನ್ಡ್ ಆಗಿ ಇಟ್ಟಿದ್ದಾರೆ. ಸೊ ನೀವು ಡ್ರೆಸ್ಸಿಂಗ್ ಆರಾಮಾಗಿ ಮಾಡ್ಕೋಬಹುದು. ಮತ್ತೆ ಸಪರೇಟ್ ಆಗಿ ವಾರ್ಡ್ರೋಬ್ ನ ಕೊಟ್ಟಿದ್ದಾರೆ. ಹಾಗೆ ಬಟ್ಟೆನ ಸ್ಟೋರ್ ಮಾಡ್ಕೊಬಹುದು. ಮತ್ತೆ ಪರ್ಟಿಕ್ಯುಲರ್ ಆಗಿ ಒಂದು ಫ್ಯಾನ್, AC ಎಲ್ಲಾ ರೂಮ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಮತ್ತೆ ಲಿವಿಂಗ್ ಏರಿಯಾದಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಇಲ್ಲಿ ವಾಶ್ರೂಮ್ ನಾನು ನಿಮಗೆ ಇವಾಗ ತೋರಿಸ್ತೀನಿ. ನೋಡಿ, ಸಪರೇಟ್ ಆದಂತಹ ವಾಶ್ರೂಮ್ ನ ಅವರು ಕೊಟ್ಟಿದ್ದಾರೆ. ಸೊ ನೋಡ್ಕೊಂಡ್ ಬನ್ನಿ. ವೆಲ್ ಮೇಂಟೈನ್ಡ್ ಇಟ್ಟಿದ್ದಾರೆ. ಮತ್ತೆ ಗೀಸರ್ ಕೂಡ ಅವೈಲೇಬಲ್ ಇದೆ. ಎಲ್ಲಾ ರೂಮ್ ಅಲ್ಲಿ ಕೂಡ ಗೀಸರ್ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ರೂಮ್ ನಾನು ನಿಮಗೆ ತೋರಿಸ್ತೀನಿ. ಈ ರೂಮ್ ಅಲ್ಲಿ ಬಾಲ್ಕನಿ ಇರಲ್ಲ. ಸೊ ನೆಕ್ಸ್ಟ್ 2 ರೂಮ್ ಅಲ್ಲಿ ನಿಮಗೆ ಸಪರೇಟ್ ಆಗಿ ಬಾಲ್ಕನಿ ಕೂಡ ಅವೈಲೇಬಲ್ ಇದೆ. ಬನ್ನಿ ನೋಡ್ಕೊಂಡ್ ಬರೋಣ. ನೋಡಿ ಫ್ರೆಂಡ್ಸ್, ಇದು ಡೈನಿಂಗ್ ಹಾಲ್ ಹತ್ರ ಇರುವಂತಹ ಒಂದು ಬೆಡ್ರೂಮ್. ಎಷ್ಟು ಚೆನ್ನಾಗಿ ನೀಟ್ ಆಗಿ ಇಟ್ಟಿದ್ದಾರೆ. ಮತ್ತೆ ಇಲ್ಲಿ ಸಪರೇಟ್ ಆದಂತಹ ವಾರ್ಡ್ರೋಬ್ ಕೂಡ ಅವೈಲೇಬಲ್ ಇದೆ. ಸೊ ನಿಮಗೆ ನಾನು ಒಂದು ಸರ್ಪ್ರೈಸ್ ನ ತೋರಿಸ್ತೀನಿ. ಈ ತರ ವ್ಯೂ ಯಾವ ರೆಸಾರ್ಟ್ ಅಲ್ಲೂ ಕೂಡ ನಿಮ್ಗೆ ಸಿಗಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ವ್ಯೂ ಇದೆ ನೋಡಿ. ಸಕ್ಕತ್ತಾದಂತಹ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಹೊರಗಡೆ ಹೋದ್ರೆ ಇಲ್ಲಿ ಈ ತರ ಇರುತ್ತೆ. ನೀವು ಆರಾಮಾಗಿ ನೀವು ಇಲ್ಲಿ ಸ್ಟೇ ಆಗ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಾಲ್ಕನಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಬಟ್ಟೆ ಕೂಡ ಒಣಸ್ಕೋಬಹುದು. ಹಾಗೆ ವಾಕ್ ಕೂಡ ಮಾಡ್ಕೋಬಹುದು. ಸೊ ಸಖತ್ತಾದಂತ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನಿಮಗೆ ಬೇಕು ಅಂದ್ರೆ ನಿಮಗೆ ಸಪರೇಟ್ ಆದಂತ ಒಂದು ಚೇರ್ ಮತ್ತೆ ಟೇಬಲ್ ನ ಕೂಡ ಅವರು ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಆರಾಮಾಗಿ ನಿಮ್ಗೆ ಈವ್ನಿಂಗ್ ಟೈಮ್ ಅಲ್ಲಿ ಈ ಮಳೆಯಲ್ಲಿ ನಿಮ್ಗೆ ಬಿಸಿ ಬಿಸಿಯಾದ ಕಾಫಿ ಮತ್ತೆ ಸ್ನಾಕ್ಸ್ ನ ಎಂಜಾಯ್ ಮಾಡಬಹುದು. ಸೊ ಆರಾಮಾಗಿ ನೀವು ಫ್ಯಾಮಿಲಿ ಮೆಂಬರ್ಸ್ ಎಂಜಾಯ್ ಮಾಡಬಹುದು. ಸೊ ಬನ್ನಿ, ನಾವು ವಾಶ್ರೂಮ್ ಅನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ವಾಶ್ರೂಮ್ ಎಷ್ಟು ಚೆನ್ನಾಗಿದೆ. ಇಲ್ಲೂ ಕೂಡ ಸಪರೇಟ್ ಆದಂತಹ ಗೀಸರ್ ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಡೈನಿಂಗ್ ಟೇಬಲ್ ಹತ್ರ ಇನ್ನೊಂದು ರೂಮ್ ಇದೆ, ಅದನ್ನು ಕೂಡ ಇವತ್ತು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಈ ತರ ನೀವು ಇಬ್ರು ಕೂಡ ಮಲ್ಕೋಬಹುದು. ಇಲ್ಲಿ ನೀವು ಸಪರೇಟ್ ಆಗಿ ಬೆಡ್ ನ ಹಾಕೋಬಹುದು. ನೀವು ಕಿಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ನಿಮ್ ಜೊತೆಗೆ ಮಲ್ಕೋಬೇಕು ಅಂದ್ರೆ ಇಲ್ಲಿ ನೀವು ಸಪರೇಟ್ ಆಗಿ ಬೆಡ್ ನ ಪ್ರೊವೈಡ್ ಮಾಡ್ತಾರೆ. ಅಲ್ಲೂ ಕೂಡ ನೀವು ಮಲ್ಕೋಬಹುದು. ಇಲ್ಲೂ ಕೂಡ ನಿಮಗೆ ಬಾಲ್ಕನಿ ವ್ಯೂ ಇರುತ್ತೆ. ಆಮೇಲೆ ಈ ರೂಮ್ ಇಂದ ನೀವು ಇನ್ನೊಂದು ರೂಮಿಗೂ ಕೂಡ ಬಾಲ್ಕನಿ ಥ್ರೂ ನೀವು ಹೋಗ್ಬಹುದು. ಸೊ ನಿಮ್ಮದೇ ಆದ ಫ್ಯಾಮಿಲಿ ಇರ್ತಾರಲ್ಲ, ಸೊ ನೀವು ಈ ರೂಮ್ಗೂ ಕೂಡ ಈ ತರ ನೀವು ಹೋಗ್ಬೋದು. ಸೊ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ ಈ ತರ. ನಾನು ಈ ರೂಮ್ದು ವಾಶ್ರೂಮ್ ಯಾವ ತರ ಇದೆ ಅಂತ ತೋರಿಸ್ಕೊಟ್ಟೆ. ನಾವು ಆಲ್ರೆಡಿ ಚೆಕ್ ಇನ್ ಆಗಿದೀವಿ. ಸೊ ಇಲ್ಲಿ ಅವರು ಕೂಡ ಒಂದು ಕೆಟಲ್ ನ ಪ್ರೊವೈಡ್ ಮಾಡ್ತಾರೆ. ನೀವು ಆರಾಮಾಗಿ ಬಿಸಿ ಮಾಡ್ಕೊಂಡು ನೀರನ್ನ ಕುಡಿಬಹುದು. ಸೊ ಮತ್ತೆ ವಾಶ್ರೂಮ್ ಯಾವ ತರ ಇದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಇಲ್ಲೂ ಕೂಡ ಅವರು ಗೀಸರ್ ನ ಪ್ರೊವೈಡ್ ಮಾಡಿದ್ದಾರೆ. ಸಪರೇಟ್ ಆದಂತ ಒಂದು ಮಿರರ್ ಇದೆ. ನೀವು ವಿಡಿಯೋಸ್ ಕೂಡ ಮಾಡ್ಕೊಬಹುದು. ಸೋಪು, ಬ್ರಷ್, ಪೇಸ್ಟ್ ಮತ್ತೆ ಬಾಡಿ ವಾಶ್, ಈ ತರ ಎಲ್ಲ ಎಸೆನ್ಷಿಯಲ್ ಥಿಂಗ್ಸ್ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ನೀವ್ ಏನಾದ್ರೂ ಕ್ಯಾರಿ ಮಾಡೋದು ಮರ್ತಿದ್ರೆ ಆರಾಮಾಗಿ ಇಲ್ಲೇ ಇರುತ್ತೆ. ಯಾವುದೇ ರೀತಿ ಟೆನ್ಷನ್ ಬೇಡ. ಸೊ ಎಲ್ಲಾ ಕೂಡ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಇವರು ಕೂಡ ಇದನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆರಾಮಾಗಿ ಕಾಫಿ, ಟೀ ಎಲ್ಲ ಮಾಡ್ಕೊಬಹುದು. ಸೊ ನೋಡಿ, ಈ ತರ ಅವರು ಗ್ಲಾಸಸ್ ನ ಪ್ರೊವೈಡ್ ಮಾಡ್ತಾರೆ. ಮತ್ತೆ ನಿಮ್ಗೆ ಕೆಟಲ್ ಕೂಡ ಅವೈಲೇಬಲ್ ಇದೆ. ನೋಡಿ ಫ್ರೆಂಡ್ಸ್, ಈ ತರ ನೀವು ಫ್ಯಾಮಿಲಿ ಒಟ್ಟಿಗೆ ಕುತ್ಕೊಂಡು ನೀವು ಬ್ರೇಕ್ಫಾಸ್ಟ್, ಲಂಚ್ ಎಲ್ಲಾನು ನೀವು ಇಲ್ಲಿ ಮಾಡ್ಕೋಬಹುದು. ಸೊ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ನೀವು ಇಲ್ಲಿ ಸ್ಟೇ ಆಗ್ಬಹುದು. ಸೊ ಒಳ್ಳೆ ಒಂದು ಫ್ಯಾಮಿಲಿ ರೆಸಾರ್ಟ್ ಅಂತಾನೆ ಹೇಳ್ಬೋದು. ಸೊ ನೀವು ಆರಾಮಾಗಿ ಈ ವಿಲಾದಲ್ಲಿ ನೀವು ಆರಾಮಾಗಿ ಸ್ಟೇ ಆಗ್ಬಹುದು. ಹಾಗೆ 3 ರೂಮ್ ಪ್ರೊವೈಡ್ ಮಾಡಿದ್ದಾರೆ. 3 ರೂಮ್ ಅಲ್ಲಿ ಕೂಡ ಸಪರೇಟ್ ಆದಂತ ಬೆಡ್ ನ ಹಾಕೊಬಹುದು. ಮತ್ತೆ ಹಾಲ್ ಅಲ್ಲಿ ಕೂಡ ನೀವು ಮಲ್ಕೋಬಹುದು. ಸೊ ಆರಾಮಾಗಿ ಒಂದು ಫ್ಯಾಮಿಲಿ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಇಲ್ಲಿ ಆರಾಮಾಗಿ ಸ್ಟೇ ಆಗ್ಬಹುದು. ಯಾವುದೇ ರೀತಿ ಟೆನ್ಷನ್ ಬೇಡ. ಸೊ ಆರಾಮಾಗಿ ನಿಮ್ಗೆ ಬೀಚ್ ಕೂಡ ಕಾಣಿಸುತ್ತೆ. ಮತ್ತೆ ಇಲ್ಲಿ ರೆಸಾರ್ಟ್ ಕೂಡ ಅವೈಲೇಬಲ್ ಇದೆ. 9 ರೂಮ್ಸ್ ಇದೆ ಅಂತೆ. ಅದು ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ.
ಬನ್ನಿ ಫ್ರೆಂಡ್ಸ್, ಇಲ್ಲಿ 9 ರೂಮ್ಸ್ ಅವರು ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೀವು ಆರಾಮಾಗಿ ಫ್ಯಾಮಿಲಿ ಜೊತೆ ಸ್ಟೇ ಮಾಡಬಹುದು. ಸೊ ಇಲ್ಲಿ ನೀವು ಕೂಡ ಫಂಕ್ಷನ್ಸ್ ಕೂಡ ಮಾಡಬಹುದು. ಹಲ್ದಿ ಇವೆಂಟ್ಸ್ ಆಗಿರ್ಬೋದು, ಮ್ಯಾರೇಜ್ ಇವೆಂಟ್ಸ್ ಆಗಿರ್ಬೋದು, ಯಾವ್ದೇ ರೀತಿ ಇವೆಂಟ್ಸ್ ಇದ್ರೆ ನೀವು ಇಲ್ಲಿ ಫಂಕ್ಷನ್ಸ್ ಮಾಡಬಹುದು. ಅಲ್ಲಿ ಕೂಡ ಮುಂದ್ಗಡೆ ಫಂಕ್ಷನ್ ಮಾಡಬಹುದು. ಇಲ್ಲಿ ಊಟದ ವ್ಯವಸ್ಥೆ ನೀವು ಇಟ್ಕೋ. ಈ ರೆಸಾರ್ಟ್ ಎದುರುಗಡೆನೆ ವಿಲ್ಲಾ ಪ್ರೊವೈಡ್ ಮಾಡಿದ್ದಾರೆ. ಸೊ ಒಳಗಡೆ ಯಾವ ರೀತಿ ಇದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಬುದ್ಧ ಸ್ಟ್ಯಾಚು ಅವರು ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಒಳಗಡೆ ಕೀ ತಗೊಂಡು ನಾವು ರೂಮಿಗೆ ಚೆಕ್ ಇನ್ ಆಗೋಣ. ಹಾಗೆ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಯಾವ ರೀತಿ ಈ ರೆಸಾರ್ಟ್ ಇದೆ, ಎಷ್ಟು ರೂಮ್ಸ್ ಇದೆ, ಮತ್ತೆ ಪ್ರೈಸಸ್ ಬಗ್ಗೆ ಅವ್ರಿಗೆ ಡೀಟೇಲ್ ಆಗಿ ಕೇಳೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ, ವೆಲ್ಕಮ್. ಕೀ ತಗೊಂಡಿದೀನಿ. ಬನ್ನಿ, ಪ್ರೈಸಿಂಗ್ ಬಗ್ಗೆ ಆಗಿರ್ಬೋದು, ರೆಸಾರ್ಟ್ ಬಗ್ಗೆ ಆಗಿರ್ಬೋದು, ಅವರಿಗೆ ಡೀಟೇಲ್ ಆಗಿ ಮಾಹಿತಿ ಇರುತ್ತೆ. ಸೊ ಅವ್ರನ್ನೇ ನಾವು ಕೇಳೋಣ. ಸಪರೇಟ್ ವಿಲ್ಲಾ ಇದೆ ನಮ್ದು, ಮತ್ತೆ 9 ರೂಮ್ಸ್ ಇದೆ ಇದು ಬಿಲ್ಡಿಂಗ್ ಅಲ್ಲಿ. ಮತ್ತೆ ಅದಕ್ಕೆ ಡಿಪೆಂಡ್ ಆನ್ ರೇಟ್ಸ್ ಮತ್ತೆ ಡಿಪೆಂಡ್ ಆನ್ ಇರುತ್ತೆ ಸರ್. ಮತ್ತೆ ನೀವು ಏನೆಲ್ಲ ಪ್ರೊವೈಡ್ ಮಾಡ್ತೀರಾ? ನಾವು ಅಂದ್ರೆ ಯಾವ ತರ ನೀವು ಕೇಳ್ತೀವಿ ಸರ್? ಎಸೆನ್ಷಿಯಲ್ ಥಿಂಗ್ಸ್ ಇರುತ್ತಲ್ಲ, ಟೂತ್ ಪೇಸ್ಟ್ ಟೂತ್ ಪೇಸ್ಟ್, ಆಮೇಲೆ ಬಾಡಿ ಲೋಷನ್, ಇದು ಮತ್ತೆ ಇದ್ರ ಕಿಟ್ಟು, ಟೂತ್ ಪೇಸ್ಟ್ ಕಿಟ್ಟು, ಬಾಡಿ ಲೋಷನ್, ಆಮೇಲೆ ಇದು ಬರುತ್ತೆ ಅದು ನಿಮ್ಗೆ ಕೆಟಲ್ಸ್, ವಾಟರ್ ಎಲ್ಲ ಪ್ರೊವೈಡ್ ಮಾಡ್ತೀವಿ. ಮತ್ತೆ ಯಾವ ತರ ಸರ್? ಬ್ರೇಕ್ಫಾಸ್ಟ್ ಆಗಿರ್ಬೋದು? ಬ್ರೇಕ್ಫಾಸ್ಟ್ ನಿಮ್ಗೆ ಕಾಂಪ್ಲಿಮೆಂಟರಿ ಇರುತ್ತೆ. ಮತ್ತೆ ಇದು ಫುಡ್ ಸಪರೇಟ್ ಆಗುತ್ತೆ. ಓಕೆ ಓಕೆ. ಮತ್ತೆ ಡೈನಿಂಗ್ ಎಲ್ಲ ವ್ಯವಸ್ಥೆ ಇದೆ? ಡೈನಿಂಗ್ ವ್ಯವಸ್ಥೆ ಇದೆ. ಓಕೆ. ಡೈನಿಂಗ್ ಎಲ್ಲ ಸಪರೇಟ್ ಕಿಚನ್ ಎಲ್ಲ ಇದೆ? ಕಿಚನ್ ಡೈನಿಂಗ್ ಸಪರೇಟ್ ವ್ಯವಸ್ಥೆ ಇದೆ. ಓಕೆ. ಮತ್ತೆ ಆ ವಿಲ್ಲಾ ಇದೆಲ್ಲ ಮುಂದ್ಗಡೆದು, ಅದರ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್. ವಿಲ್ಲಾದಲ್ಲಿ ಮೇಡಮ್ ನಿಮ್ಗೆ ಸಪರೇಟ್ ಆಗಿ ಸ್ಪೇಸ್ ಇದೆ ಕೂತ್ಕೊಳ್ಳೋಕೆಲ್ಲ. ಅದ್ರಲ್ಲಿ ಎದುರುಗಡೆ ಸಿ ನೋಡ್ಬೋದು. ಮತ್ತೆ ನಿಮ್ಗೆ ವಿಲ್ಲಾದಲ್ಲಿ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಫ್ರೀ ಇರುತ್ತೆ. ನಿಮ್ಗೆ ಟೂತ್ ಬ್ರಷ್ ಕಿಟ್ ಬರುತ್ತೆ. ಮತ್ತೆ ಇದು ಬಾಡಿ ಲೋಷನ್, ಬಾಡಿ ವಾಶ್ ಅದೆಲ್ಲ ಫ್ರೀ ಇರುತ್ತೆ ನಿಮ್ಗೆ. ಮತ್ತೆ ನಿಮ್ಗೆ ಮ್ಯಾರೇಜ್ಗೆ ಮತ್ತೆ ಬೇರೆ ಏನಾದ್ರು ಫಂಕ್ಷನ್ ಇದ್ರೆ ಅಲ್ಲೂ ಮಾಡ್ಬೋದು. ಸ್ಪೇಸ್ ತುಂಬಾ ಇದೆ. ಮತ್ತೆ ಕರೆಂಟ್ ಬಗ್ಗೆ ಸರ್? ಕರೆಂಟ್ ನಮ್ಗೆ ಜನರೇಟರ್ ವ್ಯವಸ್ಥೆ ಇದೆ ಮೇಡಮ್. 24 ಅವರ್ಸ್ ಜನರೇಟರ್ ವ್ಯವಸ್ಥೆ ಇದೆ. ಮತ್ತೆ ವಾಟರ್ ಎಲ್ಲ ವಾಟರ್ ಎಲ್ಲ 24 ಅವರ್ಸ್ ಸಿಗುತ್ತೆ ನಿಮ್ಗೆ, ಏನ್ ತೊಂದರೆ ಇಲ್ಲ ಅದ್ರ ಬಗ್ಗೆ. ಮತ್ತೆ ನಮಗೆ ಏನಾದ್ರು ಫುಡ್ ಬೇಕಾದ್ರೆ ನೀವು ಇಲ್ಲಿ ಫುಡ್ ಬೇಕಾದ್ರೆ ನಮ್ದು ಇಲ್ಲಿ ಕಿಚನ್ ಇದೆ, ಅದರಲ್ಲಿ ಪ್ರಿಪೇರ್ ಮಾಡ್ಕೊಡ್ತೀವಿ. ಏನ್ ಬೇಕಿದ್ರು ಪ್ರಿಪೇರ್ ಮಾಡ್ಕೊಡ್ತೀವಿ. ಓಕೆ ಓಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ರೂಮ್ಸ್ ಯಾವ ತರ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಕಡೆಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ನೀವು ಡೈನಿಂಗ್ ರೂಮ್ ಅಂತಾನೆ ಹೇಳ್ಬೋದು. ನೀವು ಆರಾಮಾಗಿ ಊಟ ಎಲ್ಲ ನೀವು ಇಲ್ಲಿ ಮಾಡ್ಬೋದು. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಇಲ್ಲಿ ಡೈನಿಂಗ್ ಮಾಡ್ಬೋದು. ಸೊ ಇಲ್ಲಿ ಅವರು ಕೈ ತೊಳೆಯೋದಕ್ಕೆ ಇದನ್ನು ಕೊಟ್ಟಿದ್ದಾರೆ, ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಆರಾಮಾಗಿ ಇಲ್ಲಿ ಊಟ ಮಾಡ್ಬೋದು. ಇಲ್ಲಿ ನಿಂತಿದ್ದಾರಲ್ಲ ಅವರೇ ಕುಕ್ಕು ಈ ಒಂದು ರೆಸಾರ್ಟ್ ಅಲ್ಲಿ. ನಮಸ್ಕಾರ ಸರ್. ಇವರೇ ಕುಕ್ಕು. ಇವರಿಗೆ ನೀವು ಏನಾದ್ರೂ ಹೇಳಿದ್ರೆ ಅವರು ಯಾವ್ದೇ ರೀತಿ ರೆಸಿಪಿ ಇರ್ಲಿ ಅವರು ನಿಮ್ಗೆ ಮಾಡ್ಕೊಡ್ತಾರೆ. ಯಾವ್ದೇ ರೀತಿ ಫುಡ್ ಆಗಿರ್ಬೋದು, ಚೈನೀಸ್ ಆಗಿರ್ಬೋದು, ಸೌತ್ ಇಂಡಿಯನ್ ಆಗಿರ್ಬೋದು, ನಾರ್ತ್ ಇಂಡಿಯನ್ ಆಗಿರ್ಬೋದು, ಯಾವ್ದೇ ರೀತಿ ಫುಡ್ ಅನ್ನು ಅವರು ಪ್ರಿಪೇರ್ ಮಾಡಿ ನಿಮ್ಗೆ ಕೊಡ್ತಾರೆ. ಏನಿಲ್ಲ ಅಂದ್ರೆ ಒಂದು 10 to 15 ಮಿನಿಟ್ಸ್ ಮ್ಯಾಕ್ಸಿಮಮ್ ಅವರು ಪ್ರಿಪೇರ್ ಮಾಡಿ ನಿಮಗೆ ಇಮಿಡಿಯೇಟ್ ಆಗಿ ನೀವು ರೂಮ್ ಅಲ್ಲಿ ಕೂಡ ತಿನ್ಬೋದು. ಇಲ್ಲೂ ಕೂಡ ಬಂದು ನೀವು ಡೈನಿಂಗ್ ಆರಾಮ್ ಇಲ್ಲೇ ತಿಂದು ಕೂಡ ಹೋಗ್ಬೋದು. ಸೊ ಇಲ್ಲಿ ಅವರು ಎಲ್ಲಾ ತರ ಫುಡ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ರೂಮ್ಸ್ ಯಾವ ತರ ಇದೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಿಮ್ಗೆ 9 ರೂಮ್ಸ್ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಪ್ರತಿಯೊಂದು ಫ್ಲೋರ್ ಅಲ್ಲಿ 3 ರೂಮ್ಸ್ ಇರುತ್ತೆ. ಸಪರೇಟ್ ಆದಂತ 3 ರೂಮ್ಸ್ ಇರುತ್ತೆ. ಅದಕ್ಕೆ ಬಾಲ್ಕನಿ ಸಪರೇಟ್ ಆಗಿ ಪ್ರೊವೈಡ್ ಮಾಡಿರ್ತಾರೆ. ಇಲ್ಲಿ 3 ಫ್ಲೋರ್ ಇದೆ. ಇದು ಲಾಸ್ಟ್ ಫ್ಲೋರ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನನಗೆ ಈ ವ್ಯೂ ಇಷ್ಟ ಆಗಿದೆ. ಸೊ ನಾ ಈ ರೂಮ್ ನ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಯಾವ ರೀತಿ ಇದೆ ರೂಮು, ಯಾವ ತರ ವ್ಯೂ ಕಾಣಿಸುತ್ತೆ ನಿಮ್ಗೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೇನೆ. ಬನ್ನಿ ಫ್ರೆಂಡ್ಸ್, ಒಳಗಡೆ ನೋಡೋಣ ಯಾವ ರೀತಿ ಇದೆ ಅಂತ. ನೋಡಿ ಫ್ರೆಂಡ್ಸ್, ನಾನು ವ್ಯೂ ತೋರಿಸ್ತೀನಿ ನಿಮ್ಗೆ ಯಾವ ತರ ಇದೆ ಅಂತ. ಸೊ ಇಲ್ಲಿ ನೀವು ಆರಾಮಾಗಿ ವರ್ಕ್ ಸ್ಪೇಸ್ ಕೊಟ್ಟಿದ್ದಾರೆ. ಆರಾಮಾಗಿ ಲ್ಯಾಪ್ಟಾಪ್ ತಗೊಂಡು ವರ್ಕ್ ಮಾಡ್ಕೊಬಹುದು. ಇಲ್ಲೇ ನಿಮ್ಗೆ ಊಟ ಮಾಡೋದಕ್ಕೆ, ತಿನ್ನೋದಕ್ಕೆ, ಏನಾದ್ರೂ ನಿಮಗೆ ಆಕ್ಟಿವಿಟೀಸ್ ಮಾಡೋದಕ್ಕೆ ಇಲ್ಲಿ ನೀವು ಚೇರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನಿಮಗೆ 24x7 ನಿಮಗೆ ಕಾಲ್ ಮಾಡ್ಬೋದು. ನಿಮ್ಗೆ ಏನಾದ್ರೂ ಸ್ನಾಕ್ಸ್ ಅಥವಾ ಏನೇ ಎಸೆನ್ಷಿಯಲ್ ಥಿಂಗ್ಸ್ ಬೇಕಾದ್ರೂ ನೀವು ಇಲ್ಲಿ ಕಾಲ್ ಮಾಡ್ಬೋದು, ಅವ್ರು ನಿಮ್ಗೆ ತಂದು ಕೊಡ್ತಾರೆ.
ಮಾಡಿದ್ದಾರೆ. ಸೊ ಯಾವ್ದೇ ರೀತಿ ಪ್ರಾಬ್ಲಮ್ ಇರಲ್ಲ. ಬನ್ನಿ ನಾನು ಬಾಲ್ಕನಿ ವ್ಯೂ ನ ನಿಮ್ಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್ ಹೊರಗಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇವರು ಟೇಬಲ್ ಮತ್ತೆ ಚೇರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಆರಾಮಾಗಿ ವ್ಯೂ ಕೂಡ ಕಾಣಿಸ್ತಾ ಇದೆ. ಸೊ ಆರಾಮಾಗಿ ಕಾಫಿ ಸ್ನಾಕ್ಸ್ ತಿನ್ಕೊಂಡು ಆರಾಮಾಗಿ ಇಲ್ಲಿ ಎಂಜಾಯ್ ಮಾಡಬಹುದು. ನೋಡಿ ಇದು ಬಂದ್ಬಿಟ್ಟು ಕುಂದಾಪುರ ಕೋಡಿ ಬೀಚ್ ಅಂತ ಹೇಳಿ. ಸೊ ಅದು ವ್ಯೂ ನಿಮ್ಗೆ ಇಲ್ಲಿ ಸ್ಟ್ರೇಟ್ ಆಗಿ ಕಾಣಿಸುತ್ತೆ. ಸೊ ಆರಾಮಾಗಿ ನೀವು ಈ ಸಖತ್ತಾದ ವ್ಯೂ ನ ನೋಡ್ಕೊಂಡು ನೀವು ಇಲ್ಲಿ ಎಂಜಾಯ್ ಮಾಡಬಹುದು. ನೋಡಿ ಫ್ರೆಂಡ್ಸ್, ಇವರು ರಿಮೋಟ್ ಕಂಟ್ರೋಲ್ ಇಲ್ಲಿ ಫ್ಯಾನ್ ಕೂಡ ಅವೈಲೇಬಲ್ ಇದೆ. ನೀವು ಈ ತರ ನೀವು ಇಲ್ಲಿ ಬಟನ್ ಅಲ್ಲಿ ಆನ್ ಅಂತ ಪ್ರೆಸ್ ಮಾಡಿದ ತಕ್ಷಣನೇ ನಿಮ್ಗೆ ಫ್ಯಾನ್ ಆನ್ ಆಗುತ್ತೆ. ನೋಡಿ, ನೀವು ಇಲ್ಲಿ ನಂಬರ್ಸ್ ನ ಪ್ರೊವೈಡ್ ಮಾಡಿರ್ತಾರೆ 1 2 3 4 5. ನೀವು ಯಾವ ಸ್ಪೀಡ್ ಅಲ್ಲಿ ಬೇಕಾದ್ರೂ ಫ್ಯಾನ್ ನ ನೀವು ಆಪರೇಟ್ ಮಾಡಬಹುದು ರಿಮೋಟ್ ಕಂಟ್ರೋಲ್ ಮೂಲಕ. ಟಿವಿ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಆರಾಮಾಗಿ ನೀವು ಇಲ್ಲಿ ಮಲ್ಕೊಂಡು ಟಿವಿ ಕೂಡ ನೋಡ್ಬೋದು. ಮತ್ತೆ AC ಕೂಡ ಇದೆ ಅದ್ರ ಜೊತೆಗೆ. ಮತ್ತೆ ಬನ್ನಿ ನಾನು ವಾರ್ಡ್ರೋಬ್ಸ್ ಮತ್ತೆ ಮಿರರ್ ನಿಮ್ಗೆ ರೆಡಿ ಆಗೋದಕ್ಕೆ ಮಿರರ್ ಮತ್ತೆ ವಾಶ್ರೂಮ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಪರ್ಟಿಕ್ಯುಲರ್ ಆಗಿ ಎಲ್ಲಾ ರೂಮ್ಗೂ ರೂಟರ್ ಪ್ರೊವೈಡ್ ಮಾಡಿರ್ತಾರೆ. ನಿಮ್ಗೆ ಫ್ರೀ ವೈಫೈ ಸಿಗ್ತಾ ಇದೆ. ಮತ್ತೆ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟರಿ ಇರುತ್ತೆ. ಇಲ್ಲಿ ನಿಮ್ಗೆ ರೆಡಿ ಆಗೋದಕ್ಕೆ ಮಿರರ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ನೀವು ಕೆಟಲ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ ನೀವು ಕಾಫಿ ಟೀ ಎಲ್ಲಾನು ನೀವು ಮಾಡ್ಕೊಂಡು ಆರಾಮಾಗಿ ಕುಡಿಬಹುದು. ನೋಡಿ ಫ್ರೆಂಡ್ಸ್, ಇಲ್ಲಿ ಅವರು ಕಾಫಿ ಟೀ ಮಾಡ್ಕೊಳ್ಳೋದಕ್ಕೆ ಎಲ್ಲ ಟೀ ಬ್ಯಾಗ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮತ್ತೆ ಕೆಟಲ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಬಿಸಿನೀರ್ ಕುಡಿಯೋದಕ್ಕೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ವಾರ್ಡ್ರೋಬ್ ಇದೆ. ಸೊ ನೋಡಿ ಎಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಅಂತ ತೋರಿಸ್ಕೊಡಿ. ನೋಡಿ, ಇಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ನೀವು ಆರಾಮಾಗಿ ನೀವು ಏನೇ ಎಸೆನ್ಷಿಯಲ್ ಥಿಂಗ್ಸ್ ಇದ್ರು ಇದ್ರಲ್ಲಿ ಇಟ್ಕೊಬಹುದು. ಮತ್ತೆ ಗೋಲ್ಡ್ ಆಗಿರ್ಬೋದು ನೀವು ಆರಾಮಾಗಿ ಸೇಫ್ಟಿ ಆಗಿ ಇಟ್ಕೊಬಹುದು. ಸೊ ಇಲ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ. ಕೆಲವೊಬ್ರು ಗೋಲ್ಡ್ ಅನ್ನ ಕ್ಯಾರಿ ಮಾಡ್ತಾ ಇರ್ತೀರಾ. ಸೊ ನೀವು ಆರಾಮಾಗಿ ಸೇಫ್ ಆಗಿ ಇಟ್ಕೊಬಹುದು. ಮತ್ತೆ CCTV ಎಲ್ಲಾ ಫ್ಲೋರ್ ಅಲ್ಲಿ ಇದೆ. ಸೊ ಏನೇ ಪ್ರಾಬ್ಲಮ್ ಆದ್ರೂ ಅವರು ಇದು ಮಾಡ್ತಾರೆ. 24x7 ನಿಮಗೆ ಸಪೋರ್ಟ್ ಸಿಗುತ್ತೆ. ಸೊ ಇಲ್ಲಿ ನೀವು ಬಂದ್ಬಿಟ್ಟು ಮೇಲ್ಗಡೆ ಬ್ಯಾಗ್ಸ್ ಇಟ್ಕೋಬಹುದು, ಕೆಳಗಡೆ ಸ್ಲಿಪ್ಪರ್ಸ್ ನ ಕೂಡ ಇಟ್ಕೊಬಹುದು. ಸೊ ನಾನು ಇವಾಗ ನಿಮ್ಗೆ ಬಾತ್ರೂಮ್ ತೋರಿಸ್ತೀನಿ ಯಾವ ತರ ಇದೆ ಅಂತ. ಸೊ ನೋಡಿ, ಈ ತರ ಬಾತ್ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಮಿರರ್ ಕೂಡ ಇದೆ. ನೋಡಿ, ನೀವು ಇಲ್ಲಿ ಮಿರರ್ ಅಲ್ಲಿ ಇಲ್ಲೂ ಕೂಡ ರೆಡಿ ಆಗ್ಬೋದು. ಸೊ ಆರಾಮಾಗಿ ನೀವು ಇಲ್ಲಿ ರೆಡಿ ಕೂಡ ಆಗ್ಬೋದು. ಹಾಗೆ ಇಲ್ಲಿ ವಾಶ್ರೂಮ್ ಇರುತ್ತೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಟವಲ್ಸ್ ಕೂಡ ಪ್ರೊವೈಡ್ ಮಾಡಿರ್ತಾರೆ. ಮತ್ತೆ ಈ ತರ ನೀವು ಕರ್ಟನ್ ಕೂಡ ಕ್ಲೋಸ್ ಮಾಡ್ಕೊಬಹುದು. ಆರಾಮಾಗಿ ನೀವು ಇಲ್ಲಿ ಸೇಫ್ ಆಗಿ ಸ್ನಾನ ಮಾಡ್ಬೋದು. ಮತ್ತೆ ಅವರು ಕೂಡ ಕಿಟ್ ಅನ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಅವಾಗ್ಲೇ ತೋರಿಸ್ತೆ ನಾನು. ಆ ತರ ಕಿಟ್ ನ ಶಾಂಪೂ, ಬಾಡಿ ವಾಶ್, ಬಾಡಿ ಲೋಷನ್, ಬ್ರಷ್ ಕಿಟ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ಗೀಸರ್ ಕೂಡ ಅವೈಲೇಬಲ್ ಇದೆ. ಮತ್ತೆ ಶವರ್ ಅಲ್ಲೂ ಕೂಡ ನೀವು ಸ್ನಾನ ಮಾಡ್ಬೋದು. ಮತ್ತೆ ಬಿಸಿನೀರ್ದು ಯಾವುದೇ ರೀತಿ ತೊಂದರೆ ಇಲ್ಲ, ಆರಾಮಾಗಿ ಗೀಸರ್ ಇರೋದ್ರಿಂದ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ರೂಮ್ಸ್ ಅವೈಲೇಬಲ್ ಇದೆ. ನೀವು ಫ್ಯಾಮಿಲಿ ಕೂಡ ಸ್ಟೇ ಆಗ್ಲಿಕ್ಕೆ ಒಂದು ಸಪರೇಟ್ ಆದ ವಿಲ್ಲಾ ಅನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ 9 ರೂಮ್ಸ್ ಇರುವಂತಹ ಇಲ್ಲಿ ರೆಸಾರ್ಟ್ ಕೂಡ ಇದೆ. ವಿಲ್ಲಾ ಈಚೆ ಅದ್ರ ಎದುರುಗಡೆ ಇದೆ, ಮತ್ತೆ ರೆಸಾರ್ಟ್ ಹಿಂದ್ಗಡೆ ಇದೆ. ಸೊ ನೀವು ಆರಾಮಾಗಿ ಫಂಕ್ಷನ್ಸ್ ಆಗಿರ್ಬೋದು, ಪಾರ್ಟೀಸ್ ಆಗಿರ್ಬೋದು, ಬರ್ಡೇ ಪಾರ್ಟೀಸ್ ಆಗಿರ್ಬೋದು, ಯಾವ್ದೇ ರೀತಿ ಫಂಕ್ಷನ್ಸ್ ನೀವು ಇಲ್ಲಿ ಮಾಡ್ಕೊಂಡು ಆರಾಮಾಗಿ ಸ್ಟೇ ಆಗ್ಬೋದು. ವಿತ್ ಗುಡ್ ವ್ಯೂ ಅಂತಾನೆ ಹೇಳ್ಬೋದು. ಕೋಡಿ ಬೀಚ್ ನಿಮ್ಗೆ ಅಂದ್ರೆ ಕುಂದಾಪುರದಲ್ಲಿರುವಂತಹ ಕೋಡಿ ಬೀಚ್ ನಿಮಗೆ ಕಾಣಿಸುತ್ತೆ ಎದುರುಗಡೆ. ಸೊ ಆರಾಮಾಗಿದೆ, ಪೀಸ್ಫುಲ್ ಆಗಿದೆ. ಮತ್ತೆ 24x7 ಅವರು ಹೆಲ್ಪ್ ಮಾಡ್ತಾರೆ. ಏನೇ ಪ್ರಾಬ್ಲಮ್ ಆದ್ರೂ ಏನೇ ಇದಾದ್ರೂ ಅವ್ರು ನೋಡ್ಕೊಂತಾರೆ. ಸೊ ಎಲ್ಲ ಕೂಡ ಅವರು ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟರಿ ಇರುತ್ತೆ. ಯಾರಿಗೆಲ್ಲ ಈ ರೆಸಾರ್ಟ್ ಬರ್ಬೇಕು ಆಸೆ ಇದೆ, ನೀವು ಫುಲ್ ವಿಡಿಯೋನ ನೋಡಿ.
ಮತ್ತೆ ನಾನು ಅವರ ಕಾಂಟ್ಯಾಕ್ಟ್ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ, ದಯವಿಟ್ಟು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ. ರೀಸನೇಬಲ್ ಪ್ರೈಸ್ ಅಲ್ಲಿ ಇರುತ್ತೆ, ಮತ್ತೆ ಸೀಸನ್ ಅಲ್ಲಿ ಪ್ರೈಸ್ ವೇರಿ ಆಗ್ತಾ ಇರುತ್ತೆ. ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ಅವರಿಗೆ. ಹಾಗೆ ಯಾರನ್ನ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.